ರೈಟ್ ಸುರೇಶ್ ಸಂಪರ್ಕದಲ್ಲಿರಿ. ಮುಂದಿನ ಶುಕ್ರವಾರಕ್ಕೆ ವಿಚಾರಣೆಯನ್ನ ಮುಂದೂಡಿದೆ ಕೋರ್ಟ್. ಮುಂದಿನ ಶುಕ್ರವಾರದವರೆಗೆ ಯಾರೆಲ್ಲ ಬಂಧನಕ್ಕೊಳಗಾಗಿದ್ದಾರೆ, ಬಂಧನದಲ್ಲೇ ಇರುವ ಅನಿವಾರ್ಯತೆ, ಇದರ ಜೊತೆಗೆ ತನಿಖೆಯನ್ನ ಮುಂದುವರಿಸಲಿಕ್ಕೇನಾದ್ರೂ ಒಬ್ಜೆಕ್ಷನ್ಗಳಿದೆಯಾ, ಅದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಹೊರಬರೋದು ಬಾಕಿ. ಮುಂದಿನ ಶುಕ್ರವಾರಕ್ಕೆ ಪ್ರಕರಣದ ವಿಚಾರಣೆಯನ್ನ ಮುಂದೂಡಿದ್ದಾರೆ. ಅಲ್ಲಿವರೆಗೆ ತನಿಖೆಗೆ ಎಲ್ಲರೂ ಕೂಡ ಸಹಕಾರ ನೀಡಬೇಕು ಅಂತ ಹೇಳೋ ಮೂಲಕ ತನಿಖೆಗೆ ಯಾವುದೇ ರೀತಿಯ ತಡೆಯನ್ನ ಒಡ್ಡಿಲ್ಲ ಕೋರ್ಟ್. ಅಲ್ಲಿಗೆ 3 ಎಫ್ಐಆರ್ 100 ಎಫ್ಐಆರ್ ತನಿಖೆಯನ್ನ ಎದುರಿಸಿ ಅಂತ ಹೇಳಿ ಇಂಡೈರೆಕ್ಟ್ ಆಗಿ ಹೇಳಿದೆ ನ್ಯಾಯಪೀಠ. ಯಾರೆಲ್ಲ ಬಂಧನಕ್ಕೊಳಗಾಗಿದ್ದಾರೆ, ಕೆಸಿಎನ ಕೆಲ ಸಿಬ್ಬಂದಿ, ಆರ್ಸಿಬಿಯ ಕೆಲ ಸಿಬ್ಬಂದಿ, ಹಾಗೆ ಈ ಈವೆಂಟ್ ಮ್ಯಾನೇಜ್ಮೆಂಟ್ ಜಿಎನ್ಎ ಸಂಸ್ಥೆ ಅದರ ಕೆಲವರನ್ನೇನು ಅರೆಸ್ಟ್ ಮಾಡಲಾಗಿದೆ. ಎಲ್ಲರೂ ಕೂಡ ಇದೀಗ ತನಿಖೆಯನ್ನ ಎದುರಿಸಲೇಬೇಕಾದ ಅನಿವಾರ್ಯತೆ. ತನಿಖೆಗೆ ಸಹಕಾರ ನೀಡಿ ಅಂತ ಹೇಳಿ ಬಹಳ ಸ್ಪಷ್ಟ ಪದಗಳಲ್ಲಿ ನ್ಯಾಯಪೀಠ ತಿಳಿಸಿದೆ. ಮುಂದಿನ ವಿಚಾರಣೆಯನ್ನ ಇದೇ ತಿಂಗಳ 13ಕ್ಕೆ ಮುಂದೂಡಿ ಕೋರ್ಟ್ ಆದೇಶವನ್ನ ಹೊರಗಿಟ್ಟಿದೆ. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಇಬ್ಬರು ಪ್ರತಿನಿಧಿಗಳು, ಒಂದ್ ಕಡೆ ಸುರೇಶ್ ಹಾಗೆ ರೈಟ್ ಸುರೇಶ್ ಸಂಪರ್ಕದಲ್ಲಿರಿ. ಮುಂದಿನ ಶುಕ್ರವಾರಕ್ಕೆ ವಿಚಾರಣೆಯನ್ನ ಮುಂದೂಡಿದೆ ಕೋರ್ಟ್. ಮುಂದಿನ ಶುಕ್ರವಾರದವರೆಗೆ ಯಾರೆಲ್ಲ ಬಂಧನಕ್ಕೊಳಗಾಗಿದ್ದಾರೆ, ಬಂಧನದಲ್ಲೇ ಇರುವ ಅನಿವಾರ್ಯತೆ, ಇದರ ಜೊತೆಗೆ ತನಿಖೆಯನ್ನ ಮುಂದುವರಿಸಲಿಕ್ಕೇನಾದ್ರೂ ಒಬ್ಜೆಕ್ಷನ್ಗಳಿದೆಯಾ, ಅದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಹೊರಬರೋದು ಬಾಕಿ. ಮುಂದಿನ ಶುಕ್ರವಾರಕ್ಕೆ ಪ್ರಕರಣದ ವಿಚಾರಣೆಯನ್ನ ಮುಂದೂಡಿದ್ದಾರೆ. ಅಲ್ಲಿವರೆಗೆ ತನಿಖೆಗೆ ಎಲ್ಲರೂ ಕೂಡ ಸಹಕಾರ ನೀಡಬೇಕು ಅಂತ ಹೇಳೋ ಮೂಲಕ ತನಿಖೆಗೆ ಯಾವುದೇ ರೀತಿಯ ತಡೆಯನ್ನ ಒಡ್ಡಿಲ್ಲ ಕೋರ್ಟ್. ಅಲ್ಲಿಗೆ 3 ಎಫ್ಐಆರ್ 100 ಎಫ್ಐಆರ್ ತನಿಖೆಯನ್ನ ಎದುರಿಸಿ ಅಂತ ಹೇಳಿ ಇಂಡೈರೆಕ್ಟ್ ಆಗಿ ಹೇಳಿದೆ ನ್ಯಾಯಪೀಠ. ಯಾರೆಲ್ಲ ಬಂಧನಕ್ಕೊಳಗಾಗಿದ್ದಾರೆ, ಕೆಸಿಎನ ಕೆಲ ಸಿಬ್ಬಂದಿ, ಆರ್ಸಿಬಿಯ ಕೆಲ ಸಿಬ್ಬಂದಿ, ಹಾಗೆ ಈ ಈವೆಂಟ್ ಮ್ಯಾನೇಜ್ಮೆಂಟ್ ಜಿಎನ್ಎ ಸಂಸ್ಥೆ ಅದರ ಕೆಲವರನ್ನೇನು ಅರೆಸ್ಟ್ ಮಾಡಲಾಗಿದೆ. ಎಲ್ಲರೂ ಕೂಡ ಇದೀಗ ತನಿಖೆಯನ್ನ ಎದುರಿಸಲೇಬೇಕಾದ ಅನಿವಾರ್ಯತೆ. ತನಿಖೆಗೆ ಸಹಕಾರ ನೀಡಿ ಅಂತ ಹೇಳಿ ಬಹಳ ಸ್ಪಷ್ಟ ಪದಗಳಲ್ಲಿ ನ್ಯಾಯಪೀಠ ತಿಳಿಸಿದೆ. ಮುಂದಿನ ವಿಚಾರಣೆಯನ್ನ ಇದೇ ತಿಂಗಳ 13ಕ್ಕೆ ಮುಂದೂಡಿ ಕೋರ್ಟ್ ಆದೇಶವನ್ನ ಹೊರಗಿಟ್ಟಿದೆ. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಇಬ್ಬರು ಪ್ರತಿನಿಧಿಗಳು, ಒಂದ್ ಕಡೆ ಸುರೇಶ್ ಹಾಗೆ ರೈಟ್ ಸುರೇಶ್ ಸಂಪರ್ಕದಲ್ಲಿರಿ. ಮುಂದಿನ ಶುಕ್ರವಾರಕ್ಕೆ ವಿಚಾರಣೆಯನ್ನ ಮುಂದೂಡಿದೆ ಕೋರ್ಟ್. ಮುಂದಿನ ಶುಕ್ರವಾರದವರೆಗೆ ಯಾರೆಲ್ಲ ಬಂಧನಕ್ಕೊಳಗಾಗಿದ್ದಾರೆ, ಬಂಧನದಲ್ಲೇ ಇರುವ ಅನಿವಾರ್ಯತೆ, ಇದರ ಜೊತೆಗೆ ತನಿಖೆಯನ್ನ ಮುಂದುವರಿಸಲಿಕ್ಕೇನಾದ್ರೂ ಒಬ್ಜೆಕ್ಷನ್ಗಳಿದೆಯಾ, ಅದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಹೊರಬರೋದು ಬಾಕಿ. ಮುಂದಿನ ಶುಕ್ರವಾರಕ್ಕೆ ಪ್ರಕರಣದ ವಿಚಾರಣೆಯನ್ನ ಮುಂದೂಡಿದ್ದಾರೆ. ಅಲ್ಲಿವರೆಗೆ ತನಿಖೆಗೆ ಎಲ್ಲರೂ ಕೂಡ ಸಹಕಾರ ನೀಡಬೇಕು ಅಂತ ಹೇಳೋ ಮೂಲಕ ತನಿಖೆಗೆ ಯಾವುದೇ ರೀತಿಯ ತಡೆಯನ್ನ ಒಡ್ಡಿಲ್ಲ ಕೋರ್ಟ್. ಅಲ್ಲಿಗೆ 3 ಎಫ್ಐಆರ್ 100 ಎಫ್ಐಆರ್ ತನಿಖೆಯನ್ನ ಎದುರಿಸಿ ಅಂತ ಹೇಳಿ ಇಂಡೈರೆಕ್ಟ್ ಆಗಿ ಹೇಳಿದೆ ನ್ಯಾಯಪೀಠ. ಯಾರೆಲ್ಲ ಬಂಧನಕ್ಕೊಳಗಾಗಿದ್ದಾರೆ, ಕೆಸಿಎನ ಕೆಲ ಸಿಬ್ಬಂದಿ, ಆರ್ಸಿಬಿಯ ಕೆಲ ಸಿಬ್ಬಂದಿ, ಹಾಗೆ ಈ ಈವೆಂಟ್ ಮ್ಯಾನೇಜ್ಮೆಂಟ್ ಜಿಎನ್ಎ ಸಂಸ್ಥೆ ಅದರ ಕೆಲವರನ್ನೇನು ಅರೆಸ್ಟ್ ಮಾಡಲಾಗಿದೆ. ಎಲ್ಲರೂ ಕೂಡ ಇದೀಗ ತನಿಖೆಯನ್ನ ಎದುರಿಸಲೇಬೇಕಾದ ಅನಿವಾರ್ಯತೆ. ತನಿಖೆಗೆ ಸಹಕಾರ ನೀಡಿ ಅಂತ ಹೇಳಿ ಬಹಳ ಸ್ಪಷ್ಟ ಪದಗಳಲ್ಲಿ ನ್ಯಾಯಪೀಠ ತಿಳಿಸಿದೆ. ಮುಂದಿನ ವಿಚಾರಣೆಯನ್ನ ಇದೇ ತಿಂಗಳ 13ಕ್ಕೆ ಮುಂದೂಡಿ ಕೋರ್ಟ್ ಆದೇಶವನ್ನ ಹೊರಗಿಟ್ಟಿದೆ. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಇಬ್ಬರು ಪ್ರತಿನಿಧಿಗಳು, ಒಂದ್ ಕಡೆ ಸುರೇಶ್ ಹಾಗೆ ರೈಟ್ ಸುರೇಶ್ ಸಂಪರ್ಕದಲ್ಲಿರಿ. ಮುಂದಿನ ಶುಕ್ರವಾರಕ್ಕೆ ವಿಚಾರಣೆಯನ್ನ ಮುಂದೂಡಿದೆ ಕೋರ್ಟ್. ಮುಂದಿನ ಶುಕ್ರವಾರದವರೆಗೆ ಯಾರೆಲ್ಲ ಬಂಧನಕ್ಕೊಳಗಾಗಿದ್ದಾರೆ, ಬಂಧನದಲ್ಲೇ ಇರುವ ಅನಿವಾರ್ಯತೆ, ಇದರ ಜೊತೆಗೆ ತನಿಖೆಯನ್ನ ಮುಂದುವರಿಸಲಿಕ್ಕೇನಾದ್ರೂ ಒಬ್ಜೆಕ್ಷನ್ಗಳಿದೆಯಾ, ಅದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಹೊರಬರೋದು ಬಾಕಿ. ಮುಂದಿನ ಶುಕ್ರವಾರಕ್ಕೆ ಪ್ರಕರಣದ ವಿಚಾರಣೆಯನ್ನ ಮುಂದೂಡಿದ್ದಾರೆ. ಅಲ್ಲಿವರೆಗೆ ತನಿಖೆಗೆ ಎಲ್ಲರೂ ಕೂಡ ಸಹಕಾರ ನೀಡಬೇಕು ಅಂತ ಹೇಳೋ ಮೂಲಕ ತನಿಖೆಗೆ ಯಾವುದೇ ರೀತಿಯ ತಡೆಯನ್ನ ಒಡ್ಡಿಲ್ಲ ಕೋರ್ಟ್. ಅಲ್ಲಿಗೆ 3 ಎಫ್ಐಆರ್ 100 ಎಫ್ಐಆರ್ ತನಿಖೆಯನ್ನ ಎದುರಿಸಿ ಅಂತ ಹೇಳಿ ಇಂಡೈರೆಕ್ಟ್ ಆಗಿ ಹೇಳಿದೆ ನ್ಯಾಯಪೀಠ. ಯಾರೆಲ್ಲ ಬಂಧನಕ್ಕೊಳಗಾಗಿದ್ದಾರೆ, ಕೆಸಿಎನ ಕೆಲ ಸಿಬ್ಬಂದಿ, ಆರ್ಸಿಬಿಯ ಕೆಲ ಸಿಬ್ಬಂದಿ, ಹಾಗೆ ಈ ಈವೆಂಟ್ ಮ್ಯಾನೇಜ್ಮೆಂಟ್ ಜಿಎನ್ಎ ಸಂಸ್ಥೆ ಅದರ ಕೆಲವರನ್ನೇನು ಅರೆಸ್ಟ್ ಮಾಡಲಾಗಿದೆ. ಎಲ್ಲರೂ ಕೂಡ ಇದೀಗ ತನಿಖೆಯನ್ನ ಎದುರಿಸಲೇಬೇಕಾದ ಅನಿವಾರ್ಯತೆ. ತನಿಖೆಗೆ ಸಹಕಾರ ನೀಡಿ ಅಂತ ಹೇಳಿ ಬಹಳ ಸ್ಪಷ್ಟ ಪದಗಳಲ್ಲಿ ನ್ಯಾಯಪೀಠ ತಿಳಿಸಿದೆ.
ಮುಂದಿನ ವಿಚಾರಣೆಯನ್ನ ಇದೇ ತಿಂಗಳ 13ಕ್ಕೆ ಮುಂದೂಡಿ ಕೋರ್ಟ್ ಆದೇಶವನ್ನ ಹೊರಗಿಟ್ಟಿದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಇಬ್ಬರು ಪ್ರತಿನಿಧಿಗಳು ಒಂದ್ ಕಡೆ ಸುರೇಶ್ ಹಾಗೆ ರೈಟ್ ಸುರೇಶ್ ಸಂಪರ್ಕದಲ್ಲಿರಿ. ಮುಂದಿನ ಶುಕ್ರವಾರಕ್ಕೆ ವಿಚಾರಣೆಯನ್ನ ಮುಂದೂಡಿದೆ ಕೋರ್ಟ್. ಮುಂದಿನ ಶುಕ್ರವಾರದವರೆಗೆ ಯಾರೆಲ್ಲ ಬಂಧನಕ್ಕೊಳಗಾಗಿದ್ದಾರೆ, ಬಂಧನದಲ್ಲೇ ಇರುವ ಅನಿವಾರ್ಯತೆ, ಇದರ ಜೊತೆಗೆ ತನಿಖೆಯನ್ನ ಮುಂದುವರಿಸಲಿಕ್ಕೇನಾದ್ರೂ ಒಬ್ಜೆಕ್ಷನ್ಗಳಿದೆಯಾ, ಅದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಹೊರಬರೋದು ಬಾಕಿ. ಮುಂದಿನ ಶುಕ್ರವಾರಕ್ಕೆ ಪ್ರಕರಣದ ವಿಚಾರಣೆಯನ್ನ ಮುಂದೂಡಿದ್ದಾರೆ. ಅಲ್ಲಿವರೆಗೆ ತನಿಖೆಗೆ ಎಲ್ಲರೂ ಕೂಡ ಸಹಕಾರ ನೀಡಬೇಕು ಅಂತ ಹೇಳೋ ಮೂಲಕ ತನಿಖೆಗೆ ಯಾವುದೇ ರೀತಿಯ ತಡೆಯನ್ನ ಒಡ್ಡಿಲ್ಲ ಕೋರ್ಟ್. ಅಲ್ಲಿಗೆ 3 ಎಫ್ಐಆರ್ 100 ಎಫ್ಐಆರ್ ತನಿಖೆಯನ್ನ ಎದುರಿಸಿ ಅಂತ ಹೇಳಿ ಇಂಡೈರೆಕ್ಟ್ ಆಗಿ ಹೇಳಿದೆ ನ್ಯಾಯಪೀಠ. ಯಾರೆಲ್ಲ ಬಂಧನಕ್ಕೊಳಗಾಗಿದ್ದಾರೆ, ಕೆಸಿಎನ ಕೆಲ ಸಿಬ್ಬಂದಿ, ಆರ್ಸಿಬಿಯ ಕೆಲ ಸಿಬ್ಬಂದಿ, ಹಾಗೆ ಈ ಈವೆಂಟ್ ಮ್ಯಾನೇಜ್ಮೆಂಟ್ ಜಿಎನ್ಎ ಸಂಸ್ಥೆ ಅದರ ಕೆಲವರನ್ನೇನು ಅರೆಸ್ಟ್ ಮಾಡಲಾಗಿದೆ. ಎಲ್ಲರೂ ಕೂಡ ಇದೀಗ ತನಿಖೆಯನ್ನ ಎದುರಿಸಲೇಬೇಕಾದ ಅನಿವಾರ್ಯತೆ. ತನಿಖೆಗೆ ಸಹಕಾರ ನೀಡಿ ಅಂತ ಹೇಳಿ ಬಹಳ ಸ್ಪಷ್ಟ ಪದಗಳಲ್ಲಿ ನ್ಯಾಯಪೀಠ ತಿಳಿಸಿದೆ. ಮುಂದಿನ ವಿಚಾರಣೆಯನ್ನ ಇದೇ ತಿಂಗಳ 13ಕ್ಕೆ ಮುಂದೂಡಿ ಕೋರ್ಟ್ ಆದೇಶವನ್ನ ಹೊರಗಿಟ್ಟಿದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಇಬ್ಬರು ಪ್ರತಿನಿಧಿಗಳು ಒಂದ್ ಕಡೆ ಸುರೇಶ್ ಹಾಗೆ ರೈಟ್ ಸುರೇಶ್ ಸಂಪರ್ಕದಲ್ಲಿರಿ. ಮುಂದಿನ ಶುಕ್ರವಾರಕ್ಕೆ ವಿಚಾರಣೆಯನ್ನ ಮುಂದೂಡಿದೆ ಕೋರ್ಟ್. ಮುಂದಿನ ಶುಕ್ರವಾರದವರೆಗೆ ಯಾರೆಲ್ಲ ಬಂಧನಕ್ಕೊಳಗಾಗಿದ್ದಾರೆ, ಬಂಧನದಲ್ಲೇ ಇರುವ ಅನಿವಾರ್ಯತೆ, ಇದರ ಜೊತೆಗೆ ತನಿಖೆಯನ್ನ ಮುಂದುವರಿಸಲಿಕ್ಕೇನಾದ್ರೂ ಒಬ್ಜೆಕ್ಷನ್ಗಳಿದೆಯಾ, ಅದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಹೊರಬರೋದು ಬಾಕಿ. ಮುಂದಿನ ಶುಕ್ರವಾರಕ್ಕೆ ಪ್ರಕರಣದ ವಿಚಾರಣೆಯನ್ನ ಮುಂದೂಡಿದ್ದಾರೆ. ಅಲ್ಲಿವರೆಗೆ ತನಿಖೆಗೆ ಎಲ್ಲರೂ ಕೂಡ ಸಹಕಾರ ನೀಡಬೇಕು ಅಂತ ಹೇಳೋ ಮೂಲಕ ತನಿಖೆಗೆ ಯಾವುದೇ ರೀತಿಯ ತಡೆಯನ್ನ ಒಡ್ಡಿಲ್ಲ ಕೋರ್ಟ್. ಅಲ್ಲಿಗೆ 3 ಎಫ್ಐಆರ್ 100 ಎಫ್ಐಆರ್ ತನಿಖೆಯನ್ನ ಎದುರಿಸಿ ಅಂತ ಹೇಳಿ ಇಂಡೈರೆಕ್ಟ್ ಆಗಿ ಹೇಳಿದೆ ನ್ಯಾಯಪೀಠ. ಯಾರೆಲ್ಲ ಬಂಧನಕ್ಕೊಳಗಾಗಿದ್ದಾರೆ, ಕೆಸಿಎನ ಕೆಲ ಸಿಬ್ಬಂದಿ, ಆರ್ಸಿಬಿಯ ಕೆಲ ಸಿಬ್ಬಂದಿ, ಹಾಗೆ ಈ ಈವೆಂಟ್ ಮ್ಯಾನೇಜ್ಮೆಂಟ್ ಜಿಎನ್ಎ ಸಂಸ್ಥೆ ಅದರ ಕೆಲವರನ್ನೇನು ಅರೆಸ್ಟ್ ಮಾಡಲಾಗಿದೆ. ಎಲ್ಲರೂ ಕೂಡ ಇದೀಗ ತನಿಖೆಯನ್ನ ಎದುರಿಸಲೇಬೇಕಾದ ಅನಿವಾರ್ಯತೆ. ತನಿಖೆಗೆ ಸಹಕಾರ ನೀಡಿ ಅಂತ ಹೇಳಿ ಬಹಳ ಸ್ಪಷ್ಟ ಪದಗಳಲ್ಲಿ ನ್ಯಾಯಪೀಠ ತಿಳಿಸಿದೆ. ಮುಂದಿನ ವಿಚಾರಣೆಯನ್ನ ಇದೇ ತಿಂಗಳ 13ಕ್ಕೆ ಮುಂದೂಡಿ ಕೋರ್ಟ್ ಆದೇಶವನ್ನ ಹೊರಗಿಟ್ಟಿದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಇಬ್ಬರು ಪ್ರತಿನಿಧಿಗಳು ಒಂದ್ ಕಡೆ ಸುರೇಶ್ ಹಾಗೆ ರೈಟ್ ಸುರೇಶ್ ಸಂಪರ್ಕದಲ್ಲಿರಿ. ಮುಂದಿನ ಶುಕ್ರವಾರಕ್ಕೆ ವಿಚಾರಣೆಯನ್ನ ಮುಂದೂಡಿದೆ ಕೋರ್ಟ್. ಮುಂದಿನ ಶುಕ್ರವಾರದವರೆಗೆ ಯಾರೆಲ್ಲ ಬಂಧನಕ್ಕೊಳಗಾಗಿದ್ದಾರೆ, ಬಂಧನದಲ್ಲೇ ಇರುವ ಅನಿವಾರ್ಯತೆ, ಇದರ ಜೊತೆಗೆ ತನಿಖೆಯನ್ನ ಮುಂದುವರಿಸಲಿಕ್ಕೇನಾದ್ರೂ ಒಬ್ಜೆಕ್ಷನ್ಗಳಿದೆಯಾ, ಅದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಹೊರಬರೋದು ಬಾಕಿ. ಮುಂದಿನ ಶುಕ್ರವಾರಕ್ಕೆ ಪ್ರಕರಣದ ವಿಚಾರಣೆಯನ್ನ ಮುಂದೂಡಿದ್ದಾರೆ. ಅಲ್ಲಿವರೆಗೆ ತನಿಖೆಗೆ ಎಲ್ಲರೂ ಕೂಡ ಸಹಕಾರ ನೀಡಬೇಕು ಅಂತ ಹೇಳೋ ಮೂಲಕ ತನಿಖೆಗೆ ಯಾವುದೇ ರೀತಿಯ ತಡೆಯನ್ನ ಒಡ್ಡಿಲ್ಲ ಕೋರ್ಟ್. ಅಲ್ಲಿಗೆ 3 ಎಫ್ಐಆರ್ 100 ಎಫ್ಐಆರ್ ತನಿಖೆಯನ್ನ ಎದುರಿಸಿ ಅಂತ ಹೇಳಿ ಇಂಡೈರೆಕ್ಟ್ ಆಗಿ ಹೇಳಿದೆ ನ್ಯಾಯಪೀಠ. ಯಾರೆಲ್ಲ ಬಂಧನಕ್ಕೊಳಗಾಗಿದ್ದಾರೆ, ಕೆಸಿಎನ ಕೆಲ ಸಿಬ್ಬಂದಿ, ಆರ್ಸಿಬಿಯ ಕೆಲ ಸಿಬ್ಬಂದಿ, ಹಾಗೆ ಈ ಈವೆಂಟ್ ಮ್ಯಾನೇಜ್ಮೆಂಟ್ ಜಿಎನ್ಎ ಸಂಸ್ಥೆ ಅದರ ಕೆಲವರನ್ನೇನು ಅರೆಸ್ಟ್ ಮಾಡಲಾಗಿದೆ. ಎಲ್ಲರೂ ಕೂಡ ಇದೀಗ ತನಿಖೆಯನ್ನ ಎದುರಿಸಲೇಬೇಕಾದ ಅನಿವಾರ್ಯತೆ. ತನಿಖೆಗೆ ಸಹಕಾರ ನೀಡಿ ಅಂತ ಹೇಳಿ ಬಹಳ ಸ್ಪಷ್ಟ ಪದಗಳಲ್ಲಿ ನ್ಯಾಯಪೀಠ ತಿಳಿಸಿದೆ. ಮುಂದಿನ ವಿಚಾರಣೆಯನ್ನ ಇದೇ ತಿಂಗಳ 13ಕ್ಕೆ ಮುಂದೂಡಿ ಕೋರ್ಟ್ ಆದೇಶವನ್ನ ಹೊರಗಿಟ್ಟಿದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಇಬ್ಬರು ಪ್ರತಿನಿಧಿಗಳು ಒಂದ್ ಕಡೆ ಸುರೇಶ್ ಹಾಗೆ